ಅಕ್ಕ ನೋಡಿ, ನೀವು ಪ್ರೀತಿಸಿ ಇಷ್ಟಪಟ್ಟು ಕಷ್ಟಪಟ್ಟು ಮದುವೆ ಆಗಿದ್ದೀರಾ. ನಿಮ್ಮ ಪ್ರೀತಿಗೆ ಈ ಥರ ಜಗಳಗಳು ತಡೆ ಆಗ್ಬಾರ್ದು. ಮತ್ತೆ ಆಗ್ಲಿಂದ ಎಲ್ಲಿಗೆ ಹೋಗಿದ್ದೆ ಅಂತ ಎಷ್ಟು ಕೇಳ್ತಿದ್ದೀನಿ ಗೊತ್ತಾ, ಹೇಳ್ತಾನೆ ಇಲ್ಲ ಅವನು. ಸರಿ ಆಯ್ತಕ್ಕ, ಏನೋ ಮುಖ್ಯವಾದ ಕೆಲಸ ಅಂತ ಅಣ್ಣನೇ ಹೇಳಿದ್ರಲ್ವಾ, ಬೇರೆ ಯಾವತ್ತಾದ್ರೂ ಹೇಳ್ತಾರೆ ಬಿಡಿ. ಹೀಗೆ ಬಿಡ್ತಾ ಹೋದ್ರೆ ಇವತ್ತು ಈ ವಿಷಯದ ಬಗ್ಗೆ ಹೇಳಿಲ್ಲ, ನಾಳೆ ಇನ್ನೊಂದು ವಿಷಯದ ಬಗ್ಗೆನೂ ಹೇಳಲ್ಲ. ಹೇಳು ದೀಪ, ಇದೇ ತರ ಅವ್ನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರೆ ನಾನೇನ್ ಮಾಡ್ಬೇಕು? ಏನಾಯ್ತು? ಏನಿಲ್ಲ. ಬಾಬಾ ಎಲ್ಲಿ? ಬಾಬಾ ಅಲ್ಲಿ ಗಣೇಶ ವಿಸರ್ಜನೆ ಕಾಯ್ತಿದ್ದಾರೆ, ಬನ್ನಿ ಹೊಡೋಣ. ಸರಿ ಸರಿ ಬನ್ನಿ ಹೋಣ. ಏನಾಯ್ತ್ರಿ? ಏನೂ ಇಲ್ಲ. ಮತ್ತು ಒಬ್ರು ಮುಖ ಒಬ್ರು ನೋಡ್ತಲ್ಲ, ಸರಸರ ಅಂತ ಹೊಟ್ಟೋದ್ರು. ಗಂಡ ಹೆಂಡತಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಮನಸ್ತಾಪ ಇದ್ದೇ ಇರತ್ತಲ್ವ ಹಸ್ಬೆಂಡು. ನಾವು ಮದುವೆ ಆಗೋ ಹೊಸದಲ್ಲಿ ನಿಮ್ಮ ಅದಕ್ಕೆ ಮಾತು ಕೇಳಿ ನಮ್ಮ ಮನೆಯಿಂದಾನೇ ಆಚೆ ಹಾಕ್ಬಿಟ್ಟಿದ್ರಿ. ಹೇಗಿದ್ರ ವರ್ಷದ ಹಳೆ ಪಿಕ್ಚರ್ನ? ನಿಮ್ಮನ್ನೇನು ಕೇಳಲ್ಲ ಮೇಡಮ್, ಬನ್ನಿ. ಹಸ್ಬೆಂಡು ನೀವಾಗ್ಲಿಂದ ನನ್ನನ್ನು ತಿನ್ನೋ ಥರನೇ ನೋಡ್ತಿದ್ದೀರಾ, ನಾಚಿಕೆ ಆಗುತ್ತೆ. ರೀ ನಿಮ್ಮನ್ನೆಲ್ಲ ನೀವು ಉಟ್ಕೊಂಡಿರೋ ಸೀರೆ ನೋಡ್ತಾ ಇದ್ದಿದ್ದು. ಹಸ್ಬೆಂಡು ನನ್ನ ಮುಖನಾದ್ರೂ ನೋಡಿ, ನಾನು ಹಾಕೊಂಡಿರೋ ಸೀರೆನಾದ್ರೂ ನೋಡಿ, ನಾನು ನೋಡ್ದಂಗೆ ಲೆಕ್ಕ. ಬನ್ನಿ. ಇದೇನು ಹಸ್ಬೆಂಡು ಸೀರೆ ಇಟ್ಕೊಂಡು ಕೂತಿದ್ದೀರಾ? ಯಾರ್ದಿದು? ಹಸ್ಬೆಂಡು ಇಲ್ರಿ ಬರ್ತೀನಿ ಹೋಗ್ರಿ. ಅಯ್ಯೋ ಹಸ್ಬೆಂಡು ಮೊದಲೇ ಲೇಟ್ ಆಗಿದೆ, ಬನ್ನಿ ನೀವು. ಏನ್ ಬಿಡ್ರಿ. ಏನ್ ಹಸ್ಬೆಂಡು ಹಾಗೆ ನೋಡ್ತಿದ್ದೀರಾ? ತಪ್ಕೊಳ್ಳೋ ಆಸೆ ಇದ್ರೆ ತಪ್ಕೊಂಡ್ಬಿಡಿ, ಆದ್ರೆ ಈ ಥರ ಎಲ್ಲ ನೋಡ್ಬಿಡಿ. ಬಿಡ್ರಿ ಇಲ್ಲಿ ತಿರುಗಿ. ಕರೆಕ್ಟ್. ತಗೊಳ್ಳಿ, ನೀವು ಬಿಡ್ಕೊ ಬನ್ನಿ. ಹಾ ಅಬ್ಬಾ, ಯಾಕೆ ಹಸ್ಬೆಂಡು? ಹಸ್ಬೆಂಡು ವಿಸರ್ಜನೆಗೆ ಹೊತ್ತಾಗ್ತಿದೆ, ಅದನ್ನ ಬಿಟ್ಟು ಇದನ್ನ ಉಟ್ಕೊಳ್ತಾ ಕೂತ್ಕೊಳ್ಳ. ಸುಮ್ಮನೆ ಉಟ್ಕೊಂಬನ್ರಿ. ಬೇಡ ಹಸ್ಬೆಂಡು, ಇವಾಗ ಇದೆಲ್ಲ. ಓ, ನೀವು ನನಗೆ ಪಂಚೆ ಉಡಿ ಅಂದಾಗ ಉಟ್ಕೊಂಡಿಲ್ವಾ? ನಿಮ್ಮ ತಂದೆಯವ್ರು ಶರ್ಟ್ ಕೊಟ್ಬಿಟ್ಟು ಹಾಕೋ ಅಂದಾಗ ಹಾಕೊಂಡಿಲ್ವಾ? ಈಗ ಇದು ನುಡಿ ಅಂದ್ರೆ ತಕರಾರು ತೆಗಿತೀರಾ? ಆಯ್ತಾಯ್ತು, ಕೋಪ ಮಾಡ್ಕೊಬಿಡಿ, ಉಟ್ಕೋತೀನಿ ಆಯ್ತಾ? ಬೇಗ ಉಟ್ಕೊಬನ್ನಿ. ಹಸ್ಬೆಂಡು ನಾನು ಉಟ್ಕೊಳ್ಳಾಗ ನೀವಿಲ್ಲೇ ಇರ್ತೀರಾ? ಹಲೋ, ನಾಲ್ಕು ಕಳಿಸ್ತೀನಿ. ಯಾಕಪ್ಪ ಚಿರು ರೂಮ್ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ದೀಪ ಅವ್ರಿಗೋಸ್ಕರ ಕಾಯ್ತಿದ್ದೀನಿ. ದೀಪ ಎಲ್ಲಿ? ರೂಮ್ ಒಳಗಿದ್ದಾರೆ. ಮತ್ ನೀವ್ ಹೊರಗಡೆ ಏನ್ ಮಾಡ್ತಾ ಇದ್ಯಾ? ಡ್ರೆಸ್ ಚೇಂಜ್ ಮಾಡ್ತಾ ಇದಾರೆ ಅಂತ ಆಚೆ ಕಾಯ್ತಿದ್ದೀನಿ ಚಿಕ್ಕಪ್ಪ. ದೀಪ ಹಬ್ಬಕ್ಕೆ ಸೀರೆ ಉಟ್ಟಿದ್ಲಲ್ವಾ? ಹೌದು. ಮತ್ತೆ ಈಗೇನ್ ಮಾಡ್ತೀರಲ್ ಒಳಗಡೆ? ಯಾಕೋ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಗಣೇಶ ವಿಸರ್ಜನೆಗೆ ನೀನು ದೀಪ ಫಸ್ಟ್ ಬರ್ಬೇಕಂತೆ, ಬನ್ನಿ. ಅವ್ರು ಬರ್ಲಿ, ಒಟ್ಟಿಗೆ ಬರ್ತೀನಿ ಚಿಕ್ಕಪ್ಪ. ಏನಮ್ಮ ಇದು, ಈ ತರ ಫ್ಯಾನ್ಸಿ ಸೀರೆ ಹಾಕೊಂಡ್ಬಿಟ್ಟಿದ್ಯಾ? ಸೂಪರ್ ಆಗಿದೆ. ಚಿಕ್ಕಮ್ಮವ, ನನ್ನ ಹಸ್ಬೆಂಡು ಹಬ್ಬಕ್ಕೆ ಕೊಡ್ಸಿದ ಸೀರೆ. ಹೌದಿಲ್ಲಪ್ಪ? ಹಸ್ಬೆಂಡು ಹೆಂಗ್ ಕಾಣಿಸ್ತಿದ್ದೀನಿ? ಚೆನ್ನಾಗೆ ಕಾಣಿಸ್ತಿದ್ದೀರ ರೀ. ಹೌದಾ? ಈಗಲೇ ಹೋಗಿ ನೀವು ಹಬ್ಬಕ್ಕೆ ಹೊಸ ಸೀರೆ ಕೊಡ್ಸಿದ್ದೀರಾ ಅಂತ ಎಲ್ರಿಗೂ ತೋರಿಸ್ತೀನಿ. ದೀಪ ಅವ್ರೆ ರೀ. ಇಲ್ಲೇ ಇಟ್ಟಿದ್ನಲ್ಲ. ಲೈ, ನೀನಾದ್ರೂ ನೋಡಿದೆ ಡೈವರ್ಸ್ ಪೇಪರ್ನ? ಅಯ್ಯೋ, ನನಗ್ ಗೊತ್ತಿಲ್ಲ. ಮೊದಲೇ ನಿಂಗೆ ಇದೆಲ್ಲ ಇಷ್ಟ ಇರಲಿಲ್ಲ. ನೀನೇ ಡೈವರ್ಸ್ ಪೇಪರ್ನೆಲ್ಲ ಔಸಿಟ್ಟಿರ್ತೇನೋ? ನನ್ಗೇನ್ ನಿಮ್ ತರ ಕೆಟ್ಟ ಬುದ್ಧಿ ಇಲ್ಲ. ಅತ್ತೆ ಸ್ಟಾಪ್ ಸ್ಟಾಪ್ ಸ್ಟಾಪ್. ಕೂಲ್ ಮಾವ, ಸಾರ್ ಕೂಲ್. ಪಾಪ ಅತ್ತೆಗೆ ಯಾಕೆ ಬೈತೀರಾ? ನೀವೇ ಅಲ್ಲೋ ಇಟ್ಬಿಟ್ಟು ಇಲ್ಲೇ ಇಟ್ಟಿದ್ರಾ ಮೇಲೆ ಇಟ್ಟಿದ್ರಾ? ನನಗೇನು ತಲೆ ಇಲ್ವಾ? ಇಲ್ಲೇ ಇಟ್ಟಿದ್ದು ನಾನು. ಇಲ್ಲೇ ಇಟ್ಟಿದ್ರೆ ಇಲ್ಲೇ ಇರುತ್ತೆ ಮಾವ. ಹುಡುಕಿ. ಅದು ಅಲ್ಲದೆ ನಿಮ್ಮ ಮಗಳ ಭವಿಷ್ಯನೇ ಇದೆ ಅದರಲ್ಲಿ. ಹುಡುಗಿ ಮಗಳೇ, ಚೂರಲ್ಲೆಲ್ಲ ನೋಡು.
ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯ್ತು? ಅಯ್ಯೋ ನಿನ್ನ ಇದೇನಿದು ಹಾಸ್ಟೆಲ್ ಅಂತಿದೆ. ಯಾವ ಹಾಸ್ಟೆಲ್? ಅಲ್ಲಿ ಯಾರಿದ್ದಾರೆ? ಇವನೇನಾದ್ರೂ ಅಲ್ಲಿಗೆ ಹೋಗಿದ್ನಾ? ಅದು ಈ ಬುಕ್ಕಲ್ಲಿ ಒಂದು ಪದಕ್ಕೆ ಅರ್ಥ ಸಿಗಲಿಲ್ಲ, ಅದಕ್ಕೆ ಗೂಗಲಲ್ಲಿ ರಿಸರ್ಚ್ ಮಾಡೋಣ ಅಂತ ಬಂದೆ. ಒಂದು ನಿಮಿಷ.